ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಅಮೆರಿಕ ನಡುವಿನ ಟ್ಯಾರಿಫ್ ಜಗಳ ಇನ್ನೂ ಬಗೆಹರಿದಿಲ್ಲ. ಭಾರತ ರಷ್ಯಾದ ತೈಲ ಖರೀದಿ ಮಾಡ್ತಾ ಇದೆ, ಜೊತೆಗೆ ರಷ್ಯಾದ ಆಯುಧಗಳನ್ನು ಕೂಡ ಖರೀದಿ ಮಾಡ್ತಾ ಇದೆ. ಹೀಗಾಗಿ ಭಾರತದ ಮೇಲೆ ನೀವು ಕೂಡ ಟ್ಯಾರಿಫ್ ಹಾಕಿ, ಹಾಗೆ ಭಾರತದ ಜೊತೆ ಚೈನಾ ಮೇಲೆ ಕೂಡ ಟ್ಯಾರಿಫ್ ಅನ್ನು ಹಾಕಿ ಅಂತ ಟ್ರಂಪ್ ಯುರೋಪಿಗೆ G7 ದೇಶಗಳಿಗೆ ಹೇಳ್ತಾ ಇದ್ದಾರೆ. ಇನ್ನು ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಮಾತುಕತೆಗಳು ನಡೀತಾ ಇವೆ. ಅಲ್ಲಿ ಕೂಡ ರಷ್ಯಾದ ಕಾರಣಕ್ಕೆ ಹೇರಿರುವ ನಿರ್ಬಂಧ ಸುಂಕಗಳನ್ನು ರದ್ದು ಮಾಡದೇ ಇದ್ರೆ ಈ ಮಾತುಕತೆಗಳು ಮುಂದಕ್ಕೆ ಹೋಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಭಾರತ ಅಮೆರಿಕಾಗೆ ಹೇಳಿದೆ. ಈ ಎಲ್ಲ ಒತ್ತಡಗಳ ನಡುವೆ ಕೂಡ ಭಾರತ ಬೆಲಾರೂಸ್ನಲ್ಲಿ ನಡೀತಿರೋ ರಷ್ಯಾ ಬೆಲಾರೂಸ್ ಸಮರಾಭ್ಯಾಸದಲ್ಲಿ ಭಾಗಿಯಾಗಿದೆ. ಈ ಮೂಲಕ ರಷ್ಯಾ ಜೊತೆಗಿನ ನಮ್ಮ ಸಂಬಂಧಗಳು ಹಾಗೆ ಮುಂದುವರಿಯುತ್ತವೆ, ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋ ಸಂದೇಶವನ್ನ ಮತ್ತೆ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳಿಗೆ ಭಾರತ ಕೊಟ್ಟಿದೆ. ಹಾಗಾದ್ರೆ ಏನಿದು ಸಮರಾಭ್ಯಾಸ? ಅದರಲ್ಲಿ ಯಾವೆಲ್ಲ ದೇಶಗಳು ಭಾಗಿಯಾಗಿವೆ ಮತ್ತು ಭಾರತದ ಭಾಗಿದಾರಿಕೆಯ ಮಹತ್ವ ಏನು? ಬನ್ನಿ ನೋಡೋಣ. ಗೆಳೆಯರೆ, ಕಳೆದ 2 ದಿನಗಳಿಂದ ಅಂತಾರಾಷ್ಟ್ರೀಯ ಹಾಗೂ ದೇಶಿ ಮಾಧ್ಯಮಗಳಲ್ಲಿ ವಿಪರೀತ ಚರ್ಚೆಗೆ ಕಾರಣ ಆಗ್ತಾ ಇರೋದು ಭಾರತ ಬೆಲಾರೂಸ್ ರಷ್ಯಾ ಸಮರಾಭ್ಯಾಸದಲ್ಲಿ ಭಾಗಿಯಾಗಿರೋ ಸುದ್ದಿ. ಇದನ್ನು ಪಶ್ಚಿಮದ ದೇಶಗಳು ಅತ್ಯಂತ ವೈಭವೀಕರಿಸಿ ಬರೀತಾ ಇವೆ. ಅಲ್ ಜಜೀರಾ ಇಂಡಿಯಾ ಜಾಯಿನ್ಸ್ ರಷ್ಯಾ ಬೆಲಾರೂಸ್ ಡ್ರಿಲ್ಸ್ ಅಮಿಡ್ ನ್ಯೂಕ್ಲಿಯರ್ ವೆಪನ್ಸ್ ಲಾಂಚ್ ರಿಹರ್ಸಲ್ ಅನ್ನೋ ಹೆಡ್ಲೈನ್ ಅನ್ನು ಕೊಟ್ಟಿದೆ. ಹಾಗೆ ದಿ ಟೈಮ್ಸ್ ಇಂಡಿಯಾ ಕ್ರಾಸಸ್ ರೆಡ್ ಲೈನ್ ಬೈ ಜಾಯ್ನಿಂಗ್ ರಷ್ಯಾ ಬೆಲಾರೂಸ್ ವಾರ್ ಗೇಮ್ಸ್ ಅನ್ನೋ ತಲೆಬರಹದ ಅಡಿಯಲ್ಲಿ ಸುದ್ದಿಯನ್ನು ಪ್ರಕಟಿಸಿದೆ. ಇನ್ನು ನಮ್ಮಲ್ಲಿ ಕೂಡ ಟೈಮ್ಸ್ ಆಫ್ ಇಂಡಿಯಾ ಕ್ರಾಸ್ಡ್ ರೆಡ್ ಲೈನ್, US ಯುರೋಪ್ ಶಾಕ್ಡ್ ಆಫ್ಟರ್ ಇಂಡಿಯಾ ಜಾಯ್ನ್ಸ್ ರಷ್ಯಾಸ್ ಜಪಾಡ್ ಎಕ್ಸರ್ಸೈಸ್ ಅನ್ನೋ ಹೆಡ್ಲೈನ್ ನ ಅಡಿಯಲ್ಲಿ ವರದಿಯನ್ನು ಪ್ರಕಟಿಸಿದೆ. ಹಾಗಾದ್ರೆ ತೀರಾ ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ಗಳನ್ನ ಈ ಸಮರಾಭ್ಯಾಸದಲ್ಲಿ ಭಾಗಿಯಾಗುವ ಮೂಲಕ ಭಾರತ ಕೆರಳಿಸ್ತಾ ಇದೆಯಾ? ಯುರೋಪಿಯನ್ ಯೂನಿಯನ್ನ ದೇಶಗಳ ಜೊತೆ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಳೋ ಸಂದರ್ಭದಲ್ಲಿ ಹೀಗೆ ಯಾಕೆ ಭಾರತ ಮಾಡ್ತಾ ಇದೆ ಅನ್ನೋದನ್ನ ನೋಡೋ ಮೊದಲು ಈ ಸಮರಾಭ್ಯಾಸ ಏನು ಅನ್ನೋದನ್ನ ನೋಡ್ಬಿಡೋಣ. ಗೆಳೆಯರೆ, ರಷ್ಯಾ ಹಾಗೂ ಬೆಲಾರೂಸ್ಗಳು ಸೇರಿ ಬೆಲಾರೂಸ್ ಅಲ್ಲೊಂದು ಸಮರಾಭ್ಯಾಸವನ್ನು ಮಾಡ್ತಾ ಇವೆ. ಇದೇ ಸಂದರ್ಭದಲ್ಲಿ ರಷ್ಯಾ ತನ್ನ ಇಂಟರ್ಮೀಡಿಯೇಟ್ ರೇಂಜ್ ನ ಬ್ಯಾಲಿಸ್ಟಿಕ್ ಮಿಸೈಲ್ ಓರ್ಶನಿಕ್, ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಇಸ್ಕಂದರ್, ಹೈಪರ್ಸೋನಿಕ್ ಕ್ರೂಸ್ ಮಿಸೈಲ್ ಜಿರ್ಕಾನ್ ಹಾಗೂ ಇನ್ನಿತರ ಕ್ರೂಸ್ ಮಿಸೈಲ್ಗಳ ಪರೀಕ್ಷೆಯನ್ನು ಕೂಡ ಮಾಡಿದೆ. ಇದೇ ಸಮರಾಭ್ಯಾಸದ ಸಂದರ್ಭದಲ್ಲೇ ರಷ್ಯಾದ ಡ್ರೋನುಗಳು ಪೋಲೆಂಡ್ನ ವಾಯು ಪ್ರದೇಶವನ್ನು ಉಲ್ಲಂಘಿಸಿವೆ ಅನ್ನೋ ಕಾರಣಕ್ಕೆ ಪೋಲೆಂಡ್ ಆ ಡ್ರೋನುಗಳನ್ನು ಹೊಡೆದು ಕೆಡವಿದೆ. ಇನ್ನು ಇದು ಕೇವಲ ಸಮರಾಭ್ಯಾಸ ಮಾತ್ರ ಅಲ್ಲ, ನ್ಯಾಟೋ ಹಾಗೂ ಯುರೋಪಿಯನ್ ಯೂನಿಯನ್ಗಳ ಯುದ್ಧ ಸಿದ್ಧತೆಯನ್ನು ರಷ್ಯಾ ಪರೀಕ್ಷೆ ಮಾಡ್ತಾ ಇದೆ ಅಂತ ನ್ಯಾಟೋ ಹಾಗೂ ಯುಕ್ರೇನ್ಗಳು ಹೇಳ್ತಾ ಇವೆ. ಹಾಗೆ ಈ ಸಮರಾಭ್ಯಾಸಕ್ಕೆ ರಷ್ಯಾ ಜಪಾಡ್ ಅನ್ನೋ ಹೆಸರನ್ನು ಕೊಟ್ಟಿದೆ. ಜಪಾಡ್ ಅಂದರೆ ಪಶ್ಚಿಮ ಅಂತ ಅರ್ಥ. ಗೆಳೆಯರೆ, ನೀವು ಗಮನಿಸಿರಬೇಕು ಅಥವಾ ನಿಮಗೆ ನೆನಪಿರಬೇಕು, ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ಶುರುವಾದ ಸಂದರ್ಭದಲ್ಲಿ ರಷ್ಯಾ ತನ್ನ ಸೇನಾ ವಾಹನಗಳ ಮೇಲೆ Z ಅನ್ನೋ ಅಕ್ಷರವನ್ನು ಬರ್ಕೊಳ್ತು. ಅದನ್ನ ಜೆಲೆನ್ಸ್ಕಿ ಅಂತ ಕೆಲವರು ಅರ್ಥೈಸಿದ್ರು, ಇನ್ನು ಕೆಲವರು ಅದು ರಷ್ಯಾ ಯುಕ್ರೇನ್ ವಿರುದ್ಧದ ಕಾರ್ಯಾಚರಣೆಗಿಟ್ಟ ಕೋಡ್ ನೇಮ್ ಅಂತ ಹೇಳಿದ್ರು. ಆದ್ರೆ ಅದು ಏನು ಅನ್ನೋದನ್ನ ರಷ್ಯಾ ಕೂಡ ಸ್ಪಷ್ಟಪಡಿಸೋದಕ್ಕೆ ಹೋಗಿರಲಿಲ್ಲ. ಆದ್ರೆ Z ಅನ್ನೋದು ಮಾತ್ರ ರಷ್ಯಾದಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿಯನ್ನು ಪಡ್ಕೊಳ್ತು. ಬಹುಶಃ ಆ Z ಅನ್ನೋ ಅಕ್ಷರ ಜಪಾಡ್ ಅನ್ನ ಸೂಚಿಸ್ತಾ ಇದೆ ಅಂತ ಹೇಳ್ತಾರೆ. ಜಪಾಡ್ ಅಂದ್ರೆ ರಷ್ಯನ್ ಭಾಷೆಯಲ್ಲಿ ಪಶ್ಚಿಮ ಅಂತ ಅರ್ಥ. ರಷ್ಯಾ ತನ್ನ ಪಶ್ಚಿಮ ಭಾಗಕ್ಕೆ ವಿಸ್ತರಿಸಿಕೊಳ್ಳುವ ಕಾರ್ಯಾಚರಣೆಯನ್ನ ಯುಕ್ರೇನ್ ಮೇಲಿನ ದಾಳಿಯ ಮೂಲಕ ಮಾಡಿದೆ. ಇದನ್ನ ಜಪಾಡ್ ಅನ್ನೋ ಅರ್ಥದಲ್ಲಿ Z ಅನ್ನೋ ಅಕ್ಷರವನ್ನು ಕೊಡಲಾಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಈಗ ರಷ್ಯಾ ಬೆಲಾರೂಸ್ ಅಲ್ಲಿ ಮಾಡ್ತಾ ಇರೋ ಸಮರಾಭ್ಯಾಸಕ್ಕೆ ಕೂಡ ಆಪರೇಷನ್ ಪಶ್ಚಿಮ ಅಥವಾ ಆಪರೇಷನ್ ಜಪಾಡ್ ಅನ್ನೋ ಹೆಸರನ್ನೇ ಕೊಟ್ಟಿದೆ. ಅದರಲ್ಲಿ ಸುಮಾರು 1 ಲಕ್ಷ ಸೈನಿಕರು ಭಾಗಿಯಾಗಿದ್ದಾರೆ. ಆ ಸಮರಾಭ್ಯಾಸವನ್ನು ಖುದ್ದು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಹೋಗಿ ವೀಕ್ಷಿಸಿದ್ದಾರೆ ಮತ್ತು ಆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇನ್ನು ಈ ಸಮರಾಭ್ಯಾಸದಲ್ಲಿ ರಷ್ಯಾ, ಬೆಲಾರೂಸ್, ಭಾರತ, ಇರಾನ್, ಬಾಂಗ್ಲಾದೇಶ, ಬುರ್ಕಿನೋ ಫಾಸೋ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಮಾಲಿ, ನೈಜರ್, ತಜಿಕಿಸ್ತಾನ ಮುಂತಾದ ದೇಶಗಳು ಭಾಗಿಯಾಗಿವೆ. ಭಾರತದ ಕಮಾವೋ ರೆಜಿಮೆಂಟ್ನ 65 ಸೈನಿಕರು ಈ ಸಮರಾಭ್ಯಾಸದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಚೈನಾ ಈ ಸಮರಾಭ್ಯಾಸದಲ್ಲಿ ನೇರವಾಗಿ ಭಾಗಿಯಾಗಿಲ್ಲ. ಇಲ್ಲಿ ರಷ್ಯಾ ಮತ್ತು ಚೈನಾದ ನಡುವೆ ಏನೇ ರಕ್ಷಣಾ ಸಂಬಂಧಗಳಿದ್ರೂ ಕೂಡ ರಷ್ಯಾ ಜೊತೆ ಹಲವಾರು ಜಂಟಿ ಸಮರಾಭ್ಯಾಸಗಳನ್ನು ಚೈನಾ ಮಾಡಿದರೂ ಕೂಡ ಈ ಜಪಾಡಲ್ಲಿ ಚೈನಾ ಸಂಪೂರ್ಣವಾಗಿ ಭಾಗಿಯಾಗಿಲ್ಲ. ಬದಲಿಗೆ ಅಬ್ಸರ್ವರ್ ಕಂಟ್ರಿಯಾಗಿ ಭಾಗವಹಿಸಿದೆ. ಹೀಗೆ ಅಬ್ಸರ್ವರ್ ದೇಶಗಳಾಗಿ ಚೈನಾ ಜೊತೆ ಪಾಕಿಸ್ತಾನ, ಅಜರ್ಬೈಜಾನ್, ಕಾಂಬೋಡಿಯಾ, ಕ್ಯೂಬಾ, ಹಂಗೇರಿ, ಇಂಡೋನೇಷ್ಯಾ, ಕಜಕಿಸ್ತಾನ, ಮಂಗೋಲಿಯಾ, ಮ್ಯಾನ್ಮಾರ್, ನಿಕರಾಗುವಾ, ಉತ್ತರ ಕೊರಿಯಾ, ಪೆರು, ಸರ್ಬಿಯಾ, ಸುಡಾನ್, ಥೈಲ್ಯಾಂಡ್, ಟರ್ಕಿ, UAE,
ಉಜ್ಬೇಕಿಸ್ತಾನ ಮತ್ತು USA ಭಾಗವಹಿಸಿವೆ. ಗೆಳೆಯರೆ, ನೀವು ಕೇಳಿಸ್ಕೊಂಡಿದ್ದು ಖಂಡಿತ ಸರಿ ಇದೆ. ರಷ್ಯಾದ ಈ ಸಮರಾಭ್ಯಾಸದಲ್ಲಿ ಅಮೆರಿಕ ಕೂಡ ಮೊಟ್ಟ ಮೊದಲ ಬಾರಿಗೆ ವೀಕ್ಷಕ ದೇಶವಾಗಿ ಭಾಗಿಯಾಗಿದೆ. US ಏರ್ಫೋರ್ಸ್ನ ಲೆಫ್ಟಿನೆಂಟ್ ಕರ್ನಲ್ ಬ್ರಯಾನ್ ಶೌಪ್ ಹಾಗೂ ಮತ್ತೊಬ್ಬ ಅಧಿಕಾರಿ ಈ ಸಮರಾಭ್ಯಾಸಕ್ಕೆ ಅಮೆರಿಕಾದ ವೀಕ್ಷಕರಾಗಿ ಬಂದಿದ್ದಾರೆ. ಅಲ್ಲ, ರಷ್ಯಾ ಸಮರಾಭ್ಯಾಸ ಮಾಡ್ತಾ ಇದೆ, ಅದರಲ್ಲಿ ಅಮೆರಿಕಾದ ವೀಕ್ಷಕರಿಗೆ ಏನು ಕೆಲಸ, ಅವರು ಯಾಕೆ ಬಂದರು, ಹೇಗೆ ಬಂದರು ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರಬೇಕಲ್ವಾ? ಗೆಳೆಯರೆ, 1989ರಲ್ಲಿ ಯುರೋಪಿಯನ್ ದೇಶಗಳು ಆರ್ಗನೈಸೇಷನ್ ಫಾರ್ ಸೆಕ್ಯೂರಿಟಿ ಆ್ಯಂಡ್ ಕೋಆಪರೇಷನ್ ಇನ್ ಯುರೋಪ್ ಅನ್ನೋ ಸಂಘಟನೆಯನ್ನು ಮಾಡಿಕೊಳ್ಳುತ್ತವೆ. ಇದು ಅಲ್ಲಿನ ದೇಶಗಳ ನಡುವೆ ಪರಸ್ಪರ ಒಂದು ನಂಬಿಕೆ ಹಾಗೂ ವಿಶ್ವಾಸ ವೃದ್ಧಿಗೆ ಮಾಡಿಕೊಂಡ ಸಂಘಟನೆ. ಕಾಲಕಾಲಕ್ಕೆ ಇದು ಒಂದಷ್ಟು ಹೊಸ ನಿರ್ಣಯಗಳು, ತಿದ್ದುಪಡಿಗಳನ್ನು ಮಾಡ್ತಾ ಇರತ್ತೆ. ಅದರ ಪ್ರಕಾರ 2011ರಲ್ಲಿ ವಿಯೆನ್ನಾ ಡಾಕ್ಯುಮೆಂಟನ್ನು ಸಿದ್ಧಪಡಿಸಲಾಯಿತು. ಅದಕ್ಕೆ ರಷ್ಯಾ, ಬೆಲಾರೂಸ್, ಅಮೆರಿಕ ಸೇರಿದಂತೆ ಯುರೋಪಿನ ದೇಶಗಳೂ ಸೇರಿ ಒಟ್ಟು 57 ದೇಶಗಳು ಸಹಿ ಹಾಕಿದವು. ಈ ವಿಯೆನ್ನಾ ಡಾಕ್ಯುಮೆಂಟ್ನ ಪ್ರಕಾರ 9,000ಕ್ಕಿಂತ ಹೆಚ್ಚಿನ ಸೈನಿಕರ ಜೊತೆ ಯಾವುದೇ ದೇಶ ಯುರೋಪಲ್ಲಿ ಸಮರಾಭ್ಯಾಸವನ್ನು ನಡೆಸಿದರೆ ಅದನ್ನು ಈ OSCE ಅಂದರೆ ಆರ್ಗನೈಸೇಷನ್ ಫಾರ್ ಸೆಕ್ಯೂರಿಟಿ ಆ್ಯಂಡ್ ಕೋಆಪರೇಷನ್ ಇನ್ ಯುರೋಪ್ ಇದೆಯಲ್ಲ, ಇದರ ಸದಸ್ಯ ದೇಶಗಳಿಗೆ ತಿಳಿಸಬೇಕು. ಹೀಗಾಗಿ ರಷ್ಯಾ ಹಾಗೂ ಬೆಲಾರೂಸ್ಗಳು ಈ ಸಮರಾಭ್ಯಾಸದ ಬಗ್ಗೆ ತಿಳಿಸಿ ಅಮೆರಿಕ ಹಾಗೂ ಯುರೋಪ್ ದೇಶಗಳಿಗೆ ಕೂಡ ಆಹ್ವಾನವನ್ನು ಕೊಟ್ಟಿದ್ವು. ಮತ್ತು ಅಮೆರಿಕ ತನ್ನ 2 ಹಿರಿಯ ಸೇನಾಧಿಕಾರಿಗಳನ್ನು ಈ ಸಮರಾಭ್ಯಾಸದ ವೀಕ್ಷಕರಾಗಿ ಕಳುಹಿಸಿಕೊಟ್ಟಿದೆ. ಇದರಲ್ಲಿ ರಷ್ಯಾ ತನ್ನ ಒಂದಷ್ಟು ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ಗಳನ್ನು ತುರ್ತು ಸಂದರ್ಭದಲ್ಲಿ ಬಳಸೋದಕ್ಕೆ ಬೇಕಾದ ಪರೀಕ್ಷೆಗಳನ್ನು ಕೂಡ ಮಾಡಿದೆ. ಈ ಮೂಲಕ ಯುದ್ಧ ಸಿದ್ಧತೆಯನ್ನು ಖಚಿತಪಡಿಸಿಕೊಳ್ಳುವ ಕೆಲಸವನ್ನು ರಷ್ಯಾ ಹಾಗೂ ಬೆಲಾರೂಸ್ಗಳು ಮಾಡಿವೆ. ಇದಿಷ್ಟು ಕೂಡ ಆಪರೇಷನ್ ಜಪಾರ್ಡ್ ಕುರಿತಾದ ಮಾಹಿತಿ. ಈಗ ಮಾಧ್ಯಮಗಳ ಹೆಡ್ಲೈನ್ಗಳ ವಿಷಯಕ್ಕೆ ನಾವು ಬರೋಣ. ದಿ ಟೈಮ್ಸ್, ಅಲ್ ಜಜೀರಾ ಮುಂತಾದ ಮಾಧ್ಯಮಗಳಿಗೆ ಈ ಸಮರಾಭ್ಯಾಸದಲ್ಲಿ ಭಾರತ ಭಾಗಿಯಾಗ್ತಾ ಇದೆ ಅನ್ನೋದೇ ದೊಡ್ಡ ಸುದ್ದಿ. ಅಷ್ಟೇ ಅಲ್ಲ, ಭಾರತ ರೆಡ್ ಲೈನನ್ನು ಕ್ರಾಸ್ ಮಾಡಿದೆ ಅಂತ ದಿ ಟೈಮ್ಸ್ ತಲೆಬರಹ ಕೊಡುತ್ತೆ. ಯಾವ ರೆಡ್ ಲೈನು, ಯಾರು ಹಾಕಿದ ರೆಡ್ ಲೈನು? ಇನ್ನು ಈ ಅಲ್ ಜಜೀರಾ ನೋಡಿ, ನ್ಯೂಕ್ಲಿಯರ್ ವೆಪನ್ ಲಾಂಚ್ ರಿಹರ್ಸಲ್ಲಿ ಭಾರತ ಭಾಗಿಯಾಗಿದೆ ಅನ್ನೋ ಹೆಡ್ಲೈನನ್ನು ಕೊಡುತ್ತೆ. ನಮ್ಮ ಟೈಮ್ಸ್ ಆಫ್ ಇಂಡಿಯಾ US ಯುರೋಪ್ ಶಾಕ್ಡ್ ಆಫ್ಟರ್ ಇಂಡಿಯಾ ಜಾಯಿನ್ಸ್ ರಷ್ಯಾಸ್ ಜಪಾರ್ಡ್ ಎಕ್ಸರ್ಸೈಸ್ ಅಂತ ಬರೆಯುತ್ತೆ. ಅದರಲ್ಲಿ ಏನೋ ಇರಬೇಕು ಅಂದ್ಕೊಂಡು ನಾವೇನಾದರೂ ಓದೋದಕ್ಕೆ ಹೋದರೆ ಎಲ್ಲ ಕೂಡ ಕ್ಲಿಕ್ ಬೈಟ್ ಹೆಡ್ಲೈನ್ಗಳೇ. ಇಲ್ಲಿ ರಷ್ಯಾ ಹಾಗೂ ಭಾರತದ ನಡುವೆ ದೀರ್ಘಕಾಲದಿಂದ ರಕ್ಷಣಾ ಸಂಬಂಧಗಳಿವೆ. ಭಾರತ ರಷ್ಯಾದ ಆಯುಧಗಳ ಅತಿ ದೊಡ್ಡ ಖರೀದಿದಾರ ದೇಶ. ಹೀಗಾಗಿ ಎರಡೂ ದೇಶಗಳ ನಡುವೆ, ಸೇನೆಯ ನಡುವೆ ಕೂಡ ಒಂದು ಸಂಬಂಧ ಇದೆ. ಸಮರಾಭ್ಯಾಸಗಳಲ್ಲಿ ಹೊಸ ತಂತ್ರಜ್ಞಾನ, ಆಯುಧಗಳ ಅನಾವರಣ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಭಾರತ ಆಪರೇಷನ್ ಜಪಾರ್ಡ್ ಅಲ್ಲಿ ಭಾಗಿಯಾಗಿದೆ. ಇನ್ನು ಭಾರತ ಬರೀ ರಷ್ಯಾ ಜೊತೆ ಮಾತ್ರ ಅಲ್ಲ, ಅಮೆರಿಕ ಜೊತೆಗೆ ಕೂಡ ಒಂದಷ್ಟು ಸಮರಾಭ್ಯಾಸಗಳನ್ನು ಮಾಡುತ್ತೆ. ಹಾಗೆ ಜಗತ್ತಿನ ನಾನಾ ದೇಶಗಳ ಜೊತೆ ಭಾರತ ಆಗಾಗ ಸಮರಾಭ್ಯಾಸಗಳನ್ನು ಮಾಡ್ತಲೇ ಇರುತ್ತೆ. ಇನ್ನು ಈ ಜಪಾರ್ಡ್ಗೆ ಬರೀ ಭಾರತ ಮಾತ್ರ ಹೋಗಿದೆಯಾ? ಏನಲ್ಲಿ ಭಾರತ, ರಷ್ಯಾ ಮತ್ತು ಬೆಲಾರೂಸ್ಗಳು ಮಾತ್ರ ಸೇರ್ಕೊಂಡು ಸಮರಾಭ್ಯಾಸ ಮಾಡ್ತಾ ಇವ್ಯಾ? ಹಾಗೇನಿಲ್ಲ. ಇರಾನ್, ಬಾಂಗ್ಲಾದೇಶ ಸೇರಿದಂತೆ 10 ದೇಶಗಳದರಲ್ಲಿ ನೇರವಾಗಿ ಭಾಗಿಯಾಗಿವೆ. ಅದರ ಬಗ್ಗೆ ಯಾಕೆ ಮಾಧ್ಯಮಗಳು ಬರೀತಿಲ್ಲ? ಇನ್ನು ಭಾರತ ಈ ಸಮರಾಭ್ಯಾಸದಲ್ಲಿ ಭಾಗಿಯಾಗೋ ಮೂಲಕ ಯುರೋಪಿಗೆ, ಅಮೆರಿಕಾಗೆ ಶಾಕ್ ಆಗುತ್ತೆ ಅನ್ನೋದು. ರಷ್ಯಾ ಹಾಗೂ ಅಮೆರಿಕಾದ ಸಂಬಂಧಗಳು ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಭಾರತ ಕೂಡ ರಷ್ಯಾದಿಂದ ದೂರ ಆಗಬೇಕು ಅಂತ ಏನಿದೆ? ರಷ್ಯಾ ಯುರೋಪ್ ಸಂಬಂಧಗಳು ಕೆಟ್ಟರೆ ಭಾರತ ರಷ್ಯಾ ಜೊತೆ ಸಮರಾಭ್ಯಾಸದಲ್ಲಿ ಭಾಗಿಯಾಗಬಾರದೆ? ಹಾಗಾದರೆ ಈಗ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಯಾವತ್ತೂ ಸಂಬಂಧಗಳು ಚೆನ್ನಾಗಿರಲಿಲ್ಲ. ಪಾಕಿಸ್ತಾನದ ಜೊತೆ ಅಮೆರಿಕ ಸಮರಾಭ್ಯಾಸವನ್ನು ನಡೆಸೋದಿಲ್ವೇ? ಚೈನಾ ಹಾಗೂ ಅಮೆರಿಕಾದ ಸಂಬಂಧಗಳು ಕೆಟ್ಟಿವೆ. ಪಾಕಿಸ್ತಾನ ಚೈನಾದ ಜೊತೆ ಜಂಟಿ ಸಮರಾಭ್ಯಾಸವನ್ನು ಮಾಡುತ್ತೆ. ಆಗ ಅಮೆರಿಕಾಗೆ ಶಾಕ್ ಆಗೋದಿಲ್ವೇ? ಇನ್ನು ಬಾಂಗ್ಲಾದೇಶದ ಜೊತೆ ಮೊನ್ನೆ ಅಷ್ಟೇ ಅಮೆರಿಕ ಒಂದಲ್ಲ 2 ಸಮರಾಭ್ಯಾಸಗಳನ್ನು ಮಾಡಿ ಬಂದಿದೆ. ಅದರ ಬೆನ್ನಲ್ಲೇ ಈಗ ಬಾಂಗ್ಲಾ ರಷ್ಯಾ ಜೊತೆ ಜಪಾರ್ಡಲ್ಲಿ ಭಾಗಿಯಾಗಿದೆ ಅಲ್ವಾ? ಇದು ಅಮೆರಿಕಾಗೆ ಶಾಕ್ ಅನ್ಸೋದಿಲ್ವಾ? ಅಥವಾ ಭಾರತ ಹೋದರೆ ಮಾತ್ರ ಅಮೆರಿಕ, ಯುರೋಪ್ಗಳು ಶಾಕ್ಗೀಡಾಗತ್ವಾ? ಇಲ್ಲಿ ಈ ಸಮರಾಭ್ಯಾಸದಲ್ಲಿ ಅಮೆರಿಕ ಕೂಡ ತನ್ನ 2 ಸೇನಾಧಿಕಾರಿಗಳನ್ನು ವೀಕ್ಷಕರಾಗಿ ಕಳುಹಿಸಿಕೊಟ್ಟಿದೆ ಅಂದಮೇಲೆ ಅಲ್ಲಿ ಅಮೆರಿಕ ಭಾಗಿಯಾದ ಹಾಗೆ ಆಯ್ತಲ್ಲ, ಅಲ್ಲಿಗೆ ಯುರೋಪ್ ಈಗ ಶಾಕ್ಗೊಳಗಾಗತ್ತಾ? ಇಲ್ಲಿ ವಿಷಯ ಏನು ಅಂದರೆ, ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ, ಅದರಲ್ಲೂ ಭಾರತದ ವಿರುದ್ಧ ಏನಾದರೂ ಬರೀಲೇಬೇಕು ಅಂತ ಹುಡುಕ್ತಲೇ ಇರುತ್ತವಲ್ವಾ, ದಿ ಟೈಮ್ಸ್, ಅಲ್ ಜಜೀರಾ ಮುಂತಾದ ಮಾಧ್ಯಮಗಳು, ಇವುಗಳಿಗೆ ಜಗತ್ತಲ್ಲಿ ಏನೇ ಆದರೂ ಅದಕ್ಕೆ ಭಾರತವನ್ನು ನಿಂದಿಸಬೇಕು ಮತ್ತು ಭಾರತದ ಹೆಸರನ್ನು ಅಲ್ಲಿ ತೆಗೆದುಕೊಳ್ಳಲೇಬೇಕು. ಇನ್ನು ಹೆಡ್ಲೈನ್ನಲ್ಲಿ ಭಾರತದ ಹೆಸರನ್ನು ಬಳಸ್ಕೊಂಡ್ರೆ ಆ ಸುದ್ದಿಯ ಮೇಲೆ ಜನ ಕ್ಲಿಕ್ ಮಾಡ್ತಾರೆ. ಯಾಕೆಂದರೆ ಭಾರತದ ಮಾರುಕಟ್ಟೆ ದೊಡ್ಡದು ಅನ್ನೋದರ ಜೊತೆ ಭಾರತದ ಬಗ್ಗೆ ಆಸಕ್ತಿ ಇರೋ ಜನ ಕೂಡ ಜಗತ್ತಲ್ಲಿ ತುಂಬಾ ಇದ್ದಾರೆ. ಹೀಗಾಗಿ ಭಾರತದ ಹೆಸರನ್ನು ತಗೊಂಡ್ರೆ ಆ ಸುದ್ದಿ ಓಡುತ್ತೆ. ಈ ಕಾರಣಕ್ಕೆ ವಿದೇಶಿ ಮಾಧ್ಯಮಗಳು ಭಾರತದ ಬಗ್ಗೆ ನೆಗೆಟಿವ್ ಆಗಿ ಬರೀತಾ ಇರುತ್ತವೆ.
ಇನ್ನು ಭಾರತ ಈ ಸಮರಾಭ್ಯಾಸದಲ್ಲಿ ಭಾಗಿಯಾಗಿದೆ. ರಷ್ಯಾ ಜೊತೆಗಿನ ನಮ್ಮ ಸಂಬಂಧಗಳು ಗಟ್ಟಿಯಾಗಿ ಇರುತ್ತವೆ ಅನ್ನೋದನ್ನ ಈ ಹಿಂದಿನಿಂದಲೂ ಭಾರತ ಹೇಳ್ತಾ ಬರ್ತಾ ಇದೆ. ಜೊತೆಗೆ ಈಗ ಅಮೆರಿಕಾದ ಒತ್ತಡಗಳು, ಟ್ಯಾರಿಫ್ಗಳು ಹೆಚ್ಚಾಗ್ತಾ ಇರೋ ಸಂದರ್ಭದಲ್ಲಿ ಭಾರತವು ಪಶ್ಚಿಮಕ್ಕೊಂದು ಸಂದೇಶವನ್ನು ಕಳುಹಿಸಿಕೊಡಬೇಕಿದೆ. ನಮ್ಮ ಮೇಲೆ ಒತ್ತಡ ಹೆಚ್ಚಾಗ್ತಾ ಹೋದರೆ ನೀವು ನಮ್ಮ ಜೊತೆ ಸ್ನೇಹವನ್ನು ಬೆಳೆಸ್ಕೊಳ್ಳೋ ಉದ್ದೇಶ ಏನಿದೆ ಆ ಉದ್ದೇಶವನ್ನೇ ಶಾಶ್ವತವಾಗಿ ಕಳ್ಕೋತೀರಿ ಅನ್ನೋ ಸಂದೇಶವನ್ನು ರಷ್ಯಾದ ಜೊತೆ ಹೆಚ್ಚು ಕಾಣಿಸ್ಕೊಳ್ಳೋ ಮೂಲಕ ಭಾರತ ಪಶ್ಚಿಮದ ದೇಶಗಳಿಗೆ ಕೊಡ್ತಾ ಇದೆ. ಇಷ್ಟು ದಿನ ಅಮೆರಿಕ ಹಾಗೂ ಯುರೋಪ್ಗಳು ಪಾಕಿಸ್ತಾನವನ್ನು ಮುಂದಿಟ್ಕೊಂಡು ಭಾರತದ ವಿರುದ್ಧ ಯಾವ ದಾಳವನ್ನು ಉರುಳಿಸ್ತಾ ಇದ್ವೋ ಈಗ ಅದೇ ರೀತಿಯ ದಾಳವನ್ನು ರಷ್ಯಾ ಹಾಗೂ ಚೈನಾಗಳನ್ನು ಬಳಸಿಕೊಂಡು ಭಾರತ ಉರುಳಿಸ್ತಾ ಇದೆ. ಇದು ಒಂಥರ ತಿರುಮಂತ್ರ ಅಂತಾರಲ್ಲ, ಹಾಗೆ ಅಷ್ಟೇ. ಇದು ಗೆಳೆಯರೆ ಭಾರತ ರಷ್ಯಾ ಹಾಗೂ ಬೆಲಾರೂಸ್ ಜೊತೆಗಿನ ಸಮರಾಭ್ಯಾಸದಲ್ಲಿ ಭಾಗಿಯಾಗಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.